ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾನು ಎಲ್ಲದೀನಿ ನೋಡಿ. ನಿನ್ನೆ ನಾನು ನನ್ನ ತವ್ರ ಮನೆಗೆ ಬಂದೀನಿ. ಮನ್ಯಾಗ ಸದ್ಯಕ್ಕೆ ಯಾರೂ ಇಲ್ಲ. ನಮ್ಮ ಕಪಿಶನಿಗಳೆಲ್ಲರೂ ಅಲ್ಲಿ ಇನ್ನೊಂದು ನಮ್ಮದು ಚಿಕ್ಕ ಪುಟ್ಟದಾಗಿ ಅಂಗಡಿ ರೆಡಿ ಆಗತ್ತೈತಿ. ಹಂಗಾಗಿ ಅವರು ಎಲ್ಲರೂ ಅಲ್ಲಿ ಅಂಗಡಿ ಕಟ್ಟಾಕತ್ತಾರ. ಹಂಗಾಗಿ ಅಲ್ಲಿ ಅಂಗಡಿ ಕಟ್ಟಲು ಹೋಗ್ಯಾರ. ನಾನು ಹೋಗ್ಬೇಕು, ಸ್ವಲ್ಪ ಬಟ್ಟೆ ತೊಳೆದಿತ್ತು. ಹಂಗಾಗಿ ಬಟ್ಟೆ ತೊಳೆದು ಹೋದ್ರಾಯ್ತು ಅಂದ್ಕೊಂಡು, ಯಾಕಂದ್ರೆ ನಮ್ಮ ಮೊಯ್ನಿ ಕೂಡ ಅಲ್ಲೇ ಹೋಗ್ಯಾರ. ಹಂಗಾಗಿ ನಾವು ಬಟ್ಟೆ ತೊಳೆದು ಇವಾಗ ನಾವು ಅಲ್ಲಿಗೆ ಹೋಗೋಣ. ಬನ್ನಿ, ನಿಮ್ಗೆ ನಮ್ಮದು ಪುಟ್ಟದಾದಂಥ ಅಂಗಡಿ ಯಾವ ರೀತಿ ರೆಡಿ ಆಗಕತ್ತಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಕಪಟ್ ಅಂತ ಹೇಳ್ತಾರಲ್ರಿ, ಆ ಥರ ಕಪಟ್ ಐತಿ. ಬಟ್ ಅಲ್ಲಿ ನಮ್ಮದು ಜಾಗ ಇತ್ತು. ಹಂಗಾಗಿ ಆ ಜಾಗದ ಹತ್ರ ಸುಮ್ಮನೆ ಒಂದು ಚಿಕ್ಕದಾದಂಥ ರೂಮ್ನ ಕಟ್ಟಾಕತ್ತಾರ. ಹಂಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ಯಾರ. ನಮ್ಮ ಹುಡುಗರು, ನಮ್ಮ ಸಾನ್ವಿ ಸತೆ ಅಲ್ಲಿಗೆ ಹೋಗ್ಯಾಳ. ಹಂಗಾಗಿ ಮನ್ಯಾಗ ಯಾರೂ ಇಲ್ಲ, ನಾವು ಒಬ್ಬಾಕೆ ಅದೀನಿ. ಟೈಮ್ ಅಂದು ಈಗ 10 ಗಂಟೆ ಆಗೈತಿ. ಎಲ್ಲರೂ ಅಲ್ಲೇ ಹೋಗ್ಯಾರ. ಎಲ್ಲರೂ ಊಟ ಮಾಡ್ಕೊಂಡು ಜಳಕ ಮಾಡೆಲ್ಲ ಹೋದ್ರು. ನಾನು ಬಟ್ಟೆ ಇದ್ವಲ್ರಿ, ಮತ್ತು ಸುಮ್ಮ ಬಟ್ಟೆ ಉಳಿತಾವಂತಂದು ಹಂಗಾಗಿ ಬಟ್ಟೆ ತೊಳೆದು ಬರ್ತೀನಿ ಹೋಗ್ರಿ ಅಂತ ಹೇಳಿದೆ. ಹಂಗಾಗಿ ಅವರು ಹೋಗ್ಯಾರ. ಬನ್ನಿ, ನಾವು ಇವಾಗ ಬಟ್ಟೆ ತೊಳೆದಿದ್ದಾಗೈತಿ, ಹೋಗೋ ಮಲ್ಲಿಗೆ. ಆಮೇಲೆ ನಮ್ಮ ಅಜ್ಜಿನೂ ಆ ಕಡೆ ಅದಾಳ. ಅಜ್ಜಿ ಅಂದ್ರೆ ನಮ್ಮ ಹೂವಿನ ತಾಯಿನೂ, ನಮ್ಮ ಸೋದರ ಮಾವನ ಮನಿನೂ ಆ ಕಡೆ ಐತಿ. ಹೋಗಿ ನಮ್ಮ ಅಜ್ಜಿನ ಸ್ವಲ್ಪ ಮಾತಾಡ್ಸ್ಕೊಂಡು, ಸ್ವಲ್ಪ ನಮ್ಮ ಅಜ್ಜಿ ಕೂಡ ಕಷ್ಟ ಸುಖ ಮಾತಾಡ್ಕೊಂಡು ಸ್ವಲ್ಪ ಮನೆ ಕಡೆ ಹೋಗಿ ಮನೆ ಯಾವ ರೀತಿ ರೆಡಿ ಆಗಕತ್ತಂತ ನೋಡಿಕೊಂಡು ಬರೋಣ. ಬನ್ನಿ, ನಾನು ನೋಡಿಲ್ಲ, ಬಟ್ ಹೇಳೋದಷ್ಟೇ ಕೇಳೀನಿ. ನಮ್ಮ ಮಳೆ ಹೇಳಿದ ಭಾಳ ಸಣ್ಣದಾಗೈತೈತಿ ಅದು ಮನೆ ಅಂತಂದು ಹೇಳಕತ್ತಿದ್ದ. ಯಾಕಂದ್ರೆ ಮನೆ ಅಂತಂದ ಕಟ್ಟ್ಯಾರ, ಬಟ್ ಒಂದು ರೂಮ್ ಅಷ್ಟ ಕಟ್ಟ್ಯಾರ ಅವರು. ಹಂಗಾಗಿ ಅವ ನಿನ್ನೆ ಹೇಳಿದ ಮನೆ ಭಾಳ ಸಣ್ಣದಾಗೈತೆ ನಮ್ಮದು ಅಂತಂದು. ಪರವಾಗಿಲ್ಲ ಬಿಡಪ್ಪ, ನೀವು ಹೋಗಿರತ್ರಿ ಯಾರಾದರೂ ಅಂತ ಹೇಳೀನಿ. ಬರೀ ನಿಮ್ಗೆ ತೋರಿಸ್ತೀನಿ ಮನೆ ಎಷ್ಟು ಸಣ್ಣದಾಗಿ. ಸುಮ್ಮ ಒಂದು ರೂಮ್ ಕಟ್ಟ್ಯಾರ ಅವರಷ್ಟ. ಯಾಕಂದ್ರೆ ಜಾಗ ಅದು, ಮತ್ತು ಜಾಗ ಅದು ರೋಡ್ ಸೈಡ್ ಜಾಗ ಐತೆ. ಹಂಗಾಗಿ ಯಾರಾದರೂ, ಅದು ಸರ್ಕಾರಲಿದ್ದ ಬಂದಿದ್ದ ಜಾಗ ರೀ. ಹಂಗಾಗಿ ಈ ಊರಿನ ಜನ ತುಂಬಾ ಇದಾದ. ಹಂಗಾಗಿ ನಮ್ಮ ಜಾಗ ಅಂತಾರೆ ಅನ್ನೋದಕ್ಕೆ ಮೊದಲು ತಗಡು ಹಾಕಿದ್ವಿ. ಹಂಗೆ ಇವಾಗ ತಗಡು ಕಿತ್ತಿ ಸ್ವಲ್ಪ ಒಂದು ರೂಮ್ನಂತ ಕಟ್ಟಿದ್ರೆ ಆಯ್ತು ಅಂದ್ಕೊಂಡು ಒಂದು ರೂಮ್ ಕಟ್ಟ್ಯಾರ. ಮೂವ ಅಂಗಡಿನೂ ಇಲ್ಲಿ, ಅಂಗಡಿನೂ ಅದು ಅಂಗಡಿ ಜಾಗ ಸರಿ ಐತಿ. ಬಟ್ಟು ಅಂಗಡಿಯಾಗ ಮಾಲ್ ಇಡೋಕೆ ತುಂಬಾ ಕಪಾಟು ಸಣ್ಣದಾಗೈತಿ. ಹಂಗಾಗಿ ನಮ್ಮವ್ವ ಅಂಗಡಿ ಅಲ್ಲೇ ಹಾಕ್ತೀನಿ ಅನ್ನಕತ್ತಾಳ. ಏನು ಮಾಡ್ತಾಳೋ ಗೊತ್ತಿಲ್ಲ. ಅದು ರೂಮ್ ರೆಡಿಯಾಗಿ ಆಗಿಂದ ಗೊತ್ತಾಗುತ್ತೆ. ನಮ್ಮ ಅಣ್ಣ ಇದ್ರೆ ನಾವು ಹೋಗಿ ಅಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಒಂದು ಟೈಮ್ ನೋಡಿದ್ರೆ ನಮ್ಮವ್ವನ ನಾನು ಹೋಗಿ ಅಲ್ಲೇ ಇರ್ತೀನವ, ಇವ್ರ ಹೊಸ ಸಾಕಂತ. ಯಾರು ಹೋಗಿರ್ತಾರೋ ಗೊತ್ತಿಲ್ಲ, ಏನು ಅಂಗಡಿನ ಮಾಡ್ತಾರೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿ ಮಾಡಾಕತ್ತಾರ. ಬನ್ನಿ, ಇವಾಗ ಹೋಗಮ್ಮ. ನಾನು ಅಲ್ಲಿ ಹೋಗಿಂದ ದುಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ರೋಡ್ ಮೇಲೆ ಹೋಗ್ಬೇಕಾದ್ರಿ ಅಲ್ಲಿ ಜಾಸ್ತಿ ಗಂಡ್ಮಕ್ಳು ಇರ್ತಾರೆ. ರೋಡ್ ಮೇಲೆ ಹೋಗೋಕೆ ಭಯ ಅನ್ನಿಸ್ತೈತಿ. ನಮ್ಮ ಹುಡುಗರು ಯಾವಾರ ಇದ್ರೆ ಏನು ಅನ್ಸೋದಿಲ್ಲ, ಎಲ್ಲರೂ ಹೋಗ್ಬಿಟ್ರೆ. ಇವಾಗ ನಾವು ಒಬ್ಬಳೆ, ನಾನು ಹುಟ್ಟು ಬೆಳೆದು ಊರಾದ್ರೂ ಎಲ್ಲರೂ ಪರಿಚಯ ಇದ್ರೂ ಏನೋ ಒಂಥರ. ಈಗ ಅವಾಗೆಲ್ಲ ಅಡ್ಡಾಡೋಕೆ ಬೋರ್ ಅನ್ನಿಸ್ತಿದ್ದಿಲ್ಲ. ಈಗ ಬಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಒಂಥರ ಭಯ ಅನ್ನಿಸ್ತೈತಿ. ಯಾಕಂದ್ರೆ ಸಿಟಿಯಾಗಿ ಬೆಳೆದು ಒಂಥರ ಸಿಟಿ ಲೆವೆಲ್ ಅಂತಾರಲ್ರಿ, ಆ ಥರ ಸಿಟಿ ಲೆವೆಲಿಗೆ ಬಂದ್ಬಿಟ್ವಿ. ಅಲ್ಲಿ ಜಾಸ್ತಿ ಜನ ಇದ್ರೆ ಅಲ್ಲಿ ಹೋಗೋಕೆ ಒಂಥರ ಭಯ ಅನ್ನಿಸ್ತೈತಿ. ಅವಾಗ ಎಷ್ಟು ಜನ ಇದ್ರೂ ನುಗ್ಗೋಗೋ ಅಷ್ಟು ಧೈರ್ಯ ಇತ್ತು. ಬಟ್ ಈಗಲ್ರಿ, ಅಲ್ಲಿ ಜಾಸ್ತಿ ಜನ ಗಂಡ್ಮಕ್ಳು ಇದ್ರಂದ್ರೆ ಅಲ್ಲಿ ಹೋಗೋಕೆ ಒಂಥರ ಏನೋ ಒಂಥರ ಭಯ ಅನ್ನಿಸ್ತೈತಿ. ಅಪ್ಪ ಅಲ್ಲಿ ಯಾಕೆ ಹೋಗೋದು ಬ್ಯಾಡ ಬಿಡು ಅನ್ನಿಸ್ತೈತಿ. ಹಂಗಾಗಿ ನಮ್ಮ ಹುಡುಗರು ಎಲ್ಲರೂ ಹೋಗ್ಬಿಟ್ರೆ ನಾನು ಹೋಗ್ಬೇಕಾದೀನಿ ಇವಾಗ. ಬನ್ನಿ, ಹಿಂಗೆ ಈ ಕಡೆ ಹಿಂಗೆ ಸೈಡ್ ಹಾಸಿ ಒಳಗೆ ಹಾಸಿ ಹೋದ್ವು ಅಂದ್ರೆ ಅಲ್ಲೇನು ಇರೋದಿಲ್ಲ. ಅದ್ರಾಗ ಇವಾಗ ರೋಡ್ಗೆಲ್ಲನೂ ಅಂಗಡಿ ಆಗ್ಬಿಟ್ಟವ್ರಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಂಗಡಿ ಆಗ್ಯಾವ. ಹಂಗಾಗಿ ಅದ್ರಾಗ ಡ್ರಿಂಕ್ಸ್ ಅಂಗಡಿನ ಜಾಸ್ತಿ ಆಗ್ಬಿಟ್ಟವ. ಜಾಸ್ತಿ ಜನ ಡ್ರಿಂಕ್ಸ್ ಮಾಡೋದು ಆಗಿಬಿಟ್ಟೈತಿ ಊರಾಗ. ಹಂಗಾಗಿ ಊರಾಗ ಅಂತಂದಲ್ಲ, ಬಟ್ ಎಲ್ಲ ಕಡೆ ಐತಿ. ಬಟ್ಟು ನಾನು ನೋಡಿದ ಪ್ರಕಾರ ಈ ಊರಾಗ
ಸಣ್ಣ ಸಣ್ಣರು ಸಹ ಡ್ರಿಂಕ್ಸ್ ಮಾಡ್ತಾರೆ. ನಮ್ಮ ಊರಿಗೆ ಈ ಊರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಸಣ್ಣ ಸಣ್ಣರು ಡ್ರಿಂಕ್ಸ್ ಮಾಡಿ ಏನೋ ಒಂಥರ ಅಂದ್ರೆ ಪ್ರತಿಯೊಂದೂ ಇಲ್ಲಿ ಅಂಗಡಿ ಒಳಗೆ ಊರಾಗ ಎಲ್ಲರೂ ಪ್ರತಿಯೊಬ್ಬರು ಡ್ರಿಂಕ್ಸ್ ಮಾಡ್ತಾರೆ. ರೋಡಿಗೆ ಎಲ್ಲರೂ ಇಟ್ಬಿಟ್ಟಾರ. ಹಂಗಾಗಿ ರೋಡಿಗೆ ಹೋಗಕ್ಕೆ ಒಂಥರ ಭಯ ಅನ್ನಿಸ್ತೈತಿ. ನಾನು ವಿಡಿಯೋ ಅಲ್ಲಿ ಹೋಗಿದ್ದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಕಪ್ಪಿ ಶೇನೆಗಳ, ಶ್ರಾವಣಿ ಮಾದ್ರಕ್ಕೇನು? ಶ್ರಾವಣಿ ಮಾದ್ರಕ್ಕಿ ನೀನು? ಶ್ರಾವಣಿ ಅರ್ಕ ತೆಳಕ್ ಕುಂದ್ರಿ ಶ್ರಾವಣಿನ. ಅಲ್ಲ ಶ್ರಾವಣಿ, ಹಾಯ್ ಶ್ರಾವಣಿ ಮಾದ್ರಕ್ಕಿಡೀರ ಮತ್ತೆ ನಾನು ಮಡಿಕ್ಯಾಂತ ನಾನು ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ನಮ್ಮದು ಮನೆ ಇವಾಗ ರೆಡಿ ಆಗತ್ತೈತಲ್ಲ, ಮನೆ ಆಯಿತು ಅಥವಾ ಅಂಗಡಿ ರೆಡಿ ಆಗತ್ತೈತಲ್ಲ ನೋಡಿ. ನಮ್ಮ ಕಪ್ಪಿ ಸೇನೆಗಳು ಎಲ್ಲರೂ ಅದರ. ಅವರೆಲ್ಲರನ್ನ ಕರ್ಕೊಂಡು ನಮ್ಮ ಅಜ್ಜಿನೂ ಮನೆ ಕಡೆ ಹೋಗೊಂಬಾರೆ ಅಂತಂದ್ರೆ ಹಂಗಾಗಿ ಇವಾಗ ಮನೆ ಕಡೆ ಹೊಂಟಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಒಂದಿಷ್ಟು ಗಿಡ ಹಾಕಿದ್ರು. ಆಮೇಲೆ ಅಲ್ಲಿ ಅಂಬ್ರಿ ಬೆಳೆ ಹಾಕಿದ್ರು. ಅದು ಅಂಬ್ರಿ ಬೆಳೆನ ತೋರ್ಸಾಕತ್ತಿದ್ಲು. ಅಲ್ಲೆಲ್ಲ ಮ್ಯಾಲ ಕಾಯಿ ಆಗ್ಯಾವ, ಊರಿಗೆ ಹೋಗಾಗ ಅವನ್ನ ಹರ್ಕೊಂಡು ಹೋಗಂತಂದು. ಅಲ್ಲಿ ನನ್ನ ಮಗ ಈಗ ಹರ್ಕೊಳ್ಳೆ ಮಮ್ಮಿ ಅಂದ. ಬೇಡಪ್ಪ ಅಂತಂದೆ. ನಮ್ಮಮ್ಮ ಈ ಕಡೆ ಎಲ್ಲ ಆಗ್ಯಾವ ನೋಡು, ಹೋಗ್ಬೇಕಾದ್ರೆ ಅವನ್ನೆಲ್ಲನೂ ಹರ್ಕೊಂಡು ದಾಸ್ ಮಾಡಿ ಅಂತಂದು ಅಂತ ಹೇಳಕತ್ತಿ. ಅದನ್ನ ತೋರ್ಸಾಕತ್ತಿದ್ದೆ. ಆಮೇಲೆ ಅದು ತಗಡಿನ ಮೇಲಿತ್ತು, ಹಂಗಾಗಿ ತಗಡಿನ ಮೇಲೆ ಐತದು ಹೆಂಗರೆ ಅದಾವ ಅಂತಂದು ನಡಿ. ಇಲ್ಲಿ ನಮ್ಮ ಮನೆ ತಲೆ ಬಂದ್ವಿ. ಪುಟ್ಟದಾದಂಥ ಮನೆ. ಇದನ್ನು ಮನೆ ಮಾಡ್ತಾಳೋ ನಮ್ಮವ್ವ ಅಥವಾ ಅಂಗಡಿ ಮಾಡ್ತಾಳೋ, ಯಾಕಂದ್ರೆ ಅಲ್ಲಿ ಅದು ಗೋರ್ಮೆಂಟ್ ಜಾಗ ಇತ್ತು. ಹಂಗಾಗಿ ಅದು ಅವಾಗೆಲ್ಲ ನಾವು ಗೋರ್ಮೆಂಟ್ ಜಾಗ ಬಂದಿದ್ದು. ಆ ಗೋರ್ಮೆಂಟ್ ಜಾಗಕ್ಕೆ ಇಲ್ಲೇ ಇದು ಇತ್ತಲ್ಲ, ಹಂಗಾಗಿ ಅಲ್ಲೇ ನಮ್ಮದು ಜಾಗ ಇತ್ತು. ಇವಾಗ ಅಲ್ಲೇ ಸ್ವಲ್ಪ ಆ ಕಡೆ ಎಲ್ಲ ರೋಡ್ ಬರ್ತಂತೆ. ಹಂಗಾಗಿ ನಮ್ಮ ಜಾಗ ನಾವು ಪರ್ಮೆಂಟ್ ಮಾಡ್ಕೋಬೇಕಲ್ರಿ. ಹಂಗಾಗಿ ಸ್ವಲ್ಪ ಒಂದು ಸಣ್ಣ ರೂಮ್ನಂಗೆ ಕಟ್ಟಾಳ. ರೂಮ್ ಕಟ್ಟಿ ಅಲ್ಲಿ ಅಂಗಡಿ ಮಾಡ್ತೀನಿ ಅಂತಂದಾಳ. ಅಂಗಡಿ ಮಾಡ್ತಾಳೋ ಅಥವಾ ಏನು ಮಾಡ್ತಾಳೋ ಏನು ಗೊತ್ತಿಲ್ಲ. ಕೆಲವೊಂದು ಸರಿ ನಮ್ಮ ಅಣ್ಣನ ಜೊತೆ ಜಗಳ ಮಾಡಿದಾಗ ನಾನು ಅಲ್ಲಿ ಹೋಗಿದ್ದು ಬಿಡ್ತೀನವ ಮನೆ ರೆಡಿ ಆಗಲಿ ಅಂತಂದು ಹೇಳಾಕತ್ತಾಳ. ಏನು ಮಾಡ್ತಾಳೋ ಗೊತ್ತಿಲ್ಲ. ಅಲ್ಲಿ ಹೋಗಿವಿ. ನಮ್ಮ ಕಪ್ಪಿ ಶೆನ್ನೆಗಳು ಒಂದು ಸೈಡನ್ನು ಸುಮ್ಮ ಕುಂದ್ರೋಳು, ಬೇರೆ ಅದಕ್ಕೆ ಕಿತಾಪತಿ ಮಾಡಾಕತ್ತಾಳ. ನಮ್ಮಮ್ಮ ಬೈಯಾಕತ್ತಿದ್ಲಲ್ಲಿ, ಒಂದು ಸುಮಾರು ಕುಂದಿರ್ತಾರೆ, ಎಲ್ಲಿ ಕೂತ್ರು ಕುಂದ್ರದಿಲ್ಲ, ಕರ್ಕೊಂಡು ಹೋಗ್ಬಿಡು ಅಂತಂದು ನನಗೆ ಬೈಯಾಕತ್ತಿದ್ಲು. ಮನೆಗೆ ಹೋದ್ರು ಕುಂದಿರ್ತಾರ, ಅವರು ಮನೆಗೆ ಹೋದ್ರು ಕುಂದ್ರೋದಿಲ್ಲ. ಅಲ್ಲಿ ಅದೇ ರಗಳಿನ ಮಾಡ್ತಾರೆ ಅವರು. ಇಲ್ಲಾರ ಸ್ವಲ್ಪ ಜಾಗ ಜಾಸ್ತಿ ಐತಿ, ಇದು ಮಾಡಾಕತ್ತಾರ ಅಂತಂದು. ಬನ್ನಿ, ನಮ್ಮ ಮಗ ಮಣ್ಣು ಕಡಿಯಾಕತ್ತಾನ. ಮುದ್ದೆ ತೆಗೆತ್ತದ್ರಿ ಹರಿತ ಕಾಲಿಗೆ ಹಾಕಿರಪ್ಪ. ಅತ್ತದ ಕಡಿ ಅಂದಿದ್ ನಾನು. ಮ್ಯಾಕ್ ಕಡೆ ಕಲ್ಲಿ ಇದು ಐತಿ. ಶಕ್ತಿ ಐತಪ್ಪ ಮುತ್ತಣ್ಣಗ. ನೋಡ ಅಲ್ಲಿ ಅಟ್ಟಕ್ಕೆ ಕಡದ. ಆ ಸ್ವಲ್ಪ ನೀನಾರು ಕಡಿತಿದ್ದೇನ ಅಟ್ಟ ಗೊಡ್ ಅದಕ್ಕೆ ಮತ್ತೆ ಅದ್ರಲ್ಲ ಯಾಕೆ ಕಡಿಬಾರ್ದು. ಸಾನಿ ಬಡಿತೀನಿ ನೋಡಿ ನೀನು. ಮಲ್ಕಾಯ್ಸ ಅಷ್ಟೇ ಹತ್ರ ಎತ್ತು ಬಿಡ. ಶಂಪೇನವ್ರ ಮನೆ ಕೆಲಸ ಮುತ್ತಣ್ಣ ಮಾಡ್ಬೇಕನ. ಮುತ್ತಣ್ಣ ಏನು ಕೊಡ್ತೀರಿ? ಅಟ್ಟು ಮಣ್ಣು ಕಡಿಯಾಕತ್ತೇನ ಅಲ್ಲಿ ಈಗ. ಹಾ ಮುತ್ತಣ್ಣ, ಏಯ್ ಮೊದ್ಲಕ್ಕ ಕಡಿಯಾಕತ್ತೇನ ಅತ್ತ. ಫೋನ್
ತಿನ್ನುವಂತ ವಯಸ್ಸಿದೆ. ಕೊಡ ಬಾರ್ ಕೊಡು. ಚಿಕನ್ ಕೊಟ್ಟರೆ ಬೇಡ ಚಿಕನ್ ತಿನ್ಬೇಡ. ಒಂದು ಒಳ್ಳೆ ಕಾಫಿ ಕುಡಿದ್ಯಾ, ಒಂದು ಒಳ್ಳೆ ಸಿನಿಮಾ ನೋಡಿದ್ಯಾ, ಇಲ್ಲಂದ್ರೆ ಒಂದು ಒಳ್ಳೆ ಕಾಫಿ ಬಟ್ಟೆ ಚಿಟ್ಟು ಕೊಡಿ ಜೀವನದಲ್ಲಿ ಶಿಕ್ಷಣ ಬೆಳೆಸ್ಕೋಬೇಕು. ನೋಡ್ತಿರ್ಲಿ ಫೋನ್ ನೋಡ್ತಾರೆ ಯೋಚನೆ ಮಾಡೋ. ಫೋನ್ ಒಳ್ಳೆ ತಗಸ್ತೆ ಅಗಸ್ತೆ ಹೇ ಏನಕ್ಕೆ ಬರ್ಲಿಂಗ ಅದ ಸರಿ ಕೈ ತಿಂದು ಸುಮ್ಮಕ್ಕ ಅಗಸ್ತೆ ಅಗಸ್ತೆ ಒಳ್ಳೆದೆ ಪೂಜೆ ಏನ್ ಮಾಡ್ಬೋದು ಅನ್ನೋ ಪ್ರಶ್ನೆಗಳು ನನ್ನನ್ನ ಬಲವಾಗಿ ಕಾಡ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ನಾವು ತಿಳ್ಕೊಳ್ಳಿ. ಜೊಲ್ಲೆನ ಪುರುಷರ ಎದ್ ನಿಂದ್ರು ಪೂಜೆ ಎದ್ ನಿಂದ್ರು ಮೇಲೆ ಎದ್ ನಿಂದ್ರು ಎದ್ ನಿಂದ್ರು ಮೇಲೆ ನೀನು ನಾನು ಯಾರ್ಯಾರು ಕಳ್ಕೊಂಡಾಗತ್ತೀನಿ ಅಂತ ಹೇಳ್ಕೊಂಡಾಗತ್ತೆ ಪೂಜೆ ನೀನು ಈಗ ಹೇಳಮ್ಮ ಎಲ್ಲಿಗೆ ಬರೀ ನೈಟು ಊಟ ಮಾಡಮ್ರಿ ಪಲಾವನ್ನ ಮಾಡೈತಿ ನೈಟು ಪಲಾವನ್ನ ಊಟ ಮಾಡಾಕತ್ವಿ ಅಲ್ಲಿ ಮುಂದ್ಗಡೆ ಕಾಣಿಸ್ತಾರಲ್ಲ ನಮ್ಮ ಮೂವರು ಅದರ ಇನ್ನು ಮೂವರು ಇಲ್ಲ ಅವರು ಸದ್ಯಕ್ಕೆ ಇವ್ರಷ್ಟೇ ಅದರ ಹಾಂ ಇನ್ನೊಬ್ಬ ಮುದ್ಯಾತ ಅವರು ಇನ್ನು ಮೂವರಲ್ಲೇ ಅವ್ರ ಮನೆಯಾಗ ಊಟ ಮಾಡ್ತಾರ ಅವರು ಬೆಳಿದ ಇವತ್ತು ಕಬಡ್ಡಿ ಬೆಂಗಳೂರು ಬುಲ್ಸ್ ಐತ್ರಿ ಯಾರೆಲ್ಲ ಕಬಡ್ಡಿ ನೋಡ್ತೀರಿ ಅಂತಂದು ಹೇಳ್ರಿ. ನಾನು ಕ್ರಿಕೆಟ್ ಏನು ನೋಡೋದಿಲ್ಲ, ಕಬಡ್ಡಿ ನೋಡ್ತೀವಿ ನೋಡ್ರಿ. ಮುದೇತ್ ಬಂದ ಊಟ ಅಂದ್ರೆ ಅವನಿಗಿಷ್ಟ, ಅವನ್ನ ಬಿಟ್ಟು ಊಟ ಮಾಡಾಕತ್ತೀವಿ ಇವಾಗ. ಮೊದಲು ಓಡಿ ತಾಡ್ ತಗೊಂಡು ಅನ್ನ ಇಟ್ಕೊಂಬರ್ತಾನೆ ಈಗ ಈಗ ಬಿಟ್ಟು ಊಟ ಮಾಡಾಕತ್ತೀವಲ್ಲ ನಮ್ಕಿಂತ ಮೊದ್ಲಾಗ ಊಟ ಮಾಡ್ತಾನೆ ಈಗ ಅತ್ತ. ಅಯ್ಯ ಸಾನ್ವಿ ಅಷ್ಟು ತೊಳ್ಕೊಂಡಾಳಪ್ಪ. ಯಾರಿಗೆ ನೀರು ಒಯ್ಯಾಕತ್ತಾನ ಇವ ಅಂಗಡಿ ತಲೆ ಆರಾಮ ಏನಾರು ನೀರು ತುಂಬ ಅಂತ ಕಳ್ಸೋದನ್ನ, ಹಂಗಾಗಿ ನೀರು ಇವಾಗ ಎಷ್ಟು ಸ್ಪೀಡಾಗಿ ಓಡೇ ಬರ್ತದೆ ತೋರಿಸ್ತೀನಿ ರೀ ಬೇಕಾರೆ. ಇವಾಗ ಆರಾಮಗೆ ನೀರು ಕೊಟ್ಟವನ ಓಡೇ ಬರ್ತಾನೆ ಈಗ. ನಮ್ಮ ನೀರು ಓದಾನಿಲ್ಲ ಈಗ ಎಷ್ಟು ಸ್ಪೀಡ್ ಓಡೇ ಬರ್ತಾನೆ. ಯಾಕಂದ್ರೆ ಇನ್ನೂ ಅನ್ನ ಆಳಿದ್ದಿಲ್ಲ ನೋಡ್ರಿ ಹೇಳಿದ್ನೆಲ್ಲ ಎಷ್ಟು ಸ್ಪೀಡ್ ಓಡೇ ಬರ್ತಾನೆ ಅಂತಂದು ಹೇಳಿದ್ನಲ್ಲ, ಅಷ್ಟು ಸ್ಪೀಡಾಗಿ ಓಡೇ ಬರ್ತಾನೆ. ರಮ್ಮನ ಕೈಗೆ ನೀರು ಹೆಂಗೆ ಕೊಟ್ಟನೋ ಹೆಂಗೆ ಓಡೇ ಬಂದನು ಅಷ್ಟು ಸ್ಪೀಡ್. ಅವನದೇನು ಬುದ್ಧಿ ಎಲ್ಲ ಊಟ ಮಾಡಿಬಿಡ್ತಾರೆ ಅನ್ನೋದು ಒಂದು ಬುದ್ಧಿ ಭಾಳ ಐತೆ ಅವನಿಗೆ. ಹಂಗಾಗಿ ಇನ್ನೂ ಅನ್ನ ಅಳಿದ್ದಿಲ್ಲ, ಅವಾಗ ಊಟ ಮಾಡ್ತೀನಿ ಅಂದ. ಇನ್ನು ಅಣ್ಣ ಅಳಿಲ್ಲ ಬ್ಯಾಡ ಅಂದೆ. ಯಾವಾಗ ಅನ್ನ ಅಳುತ್ತೆ ಯಾವಾಗ ಊಟ ಮಾಡ್ತೀನಿ ಅಂತ ಕಾಯಾಗತ್ತಿದ್ನೆ. ಯಾಕೋ ಅಂಗಡಿ ತಲ್ಲಿ ಹೋಗಿದ್ದ ನೋಡ್ರಿ ಆಲ್ರೆಡಿ ಇಟ್ಕೊಂಡು ಬಂದ. ಹೆಂಗೈತೆ ಮುಗಿತ ಅನ್ನ ಸೂಪರಾಗೈತೆ. ಯಾರು ಮಾಡ್ಯಾರ ಅನ್ನ? ಯಾರು ಮಾಡ್ರಿ? ನಿಮ್ಮ ಮಾಡಿ ನಾನು ಮಾಡೀನಿ ನೀನು ಸರಿ ಮುದೈತಿ ಅನ್ನ ಯಾರು ಮಾಡ್ಯಾರ? ನಾನು ಮಾಡೀನಿ ಬಂದಂಗೆ ಮಾಡೀನಿ. ಬನ್ನಿ ಊಟ ಮಾಡಮ್ರಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೊಸದೇ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ನಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್ ಬಾಯ್ ಶ್ರಾವಣಿ, ಬಾಯ್ ಮಾಡು ಬಾಯ್.